Hi dear students, welcome back to the Unique Commerce classes. So previous class ಅಲ್ಲಿ ಕ್ಲಾಸಿಫಿಕೇಶನ್ ಆಫ್ ಕಂಪನೀಸ್ ಡಿಸ್ಕಷನ್ ಆಗ್ತಾ ಇತ್ತು. ಸೊ ಅದರಲ್ಲಿ ಕ್ಲಾಸಿಫಿಕೇಶನ್ ಆಫ್ ಕಂಪನೀಸ್ ಆನ್ ದ ಬೇಸಿಸ್ ಆಫ್ ಇನ್ಕಾರ್ಪೊರೇಷನ್ ಆರ್ ರಿಜಿಸ್ಟ್ರೇಷನ್ ಆಗಿದೆ. ಅದರ ಜೊತೆಗೇ ಕ್ಲಾಸಿಫಿಕೇಶನ್ ಆಫ್ ಕಂಪನೀಸ್ ಆನ್ ದ ಬೇಸಿಸ್ ಆಫ್ ಲಯಬಿಲಿಟಿ ಆಫ್ ಮೆಂಬರ್ಸ್ ಅದು ಕೂಡ ಡಿಸ್ಕಷನ್ ಆಗಿದೆ. ಓಕೆ, ಸೊ ನಾವು ಇವತ್ತಿನ ಕ್ಲಾಸಲ್ಲಿ ನೆಕ್ಸ್ಟ್ ಕ್ಲಾಸಿಫಿಕೇಶನ್ ಕಲಿಯೋಣ. ಓಕೆ, ಸೊ ಥರ್ಡ್ ಬರೋದು ಕ್ಲಾಸಿಫಿಕೇಶನ್ ಆಫ್ ರಿಜಿಸ್ಟರ್ಡ್ ಕಂಪನೀಸ್ ಆನ್ ದ ಬೇಸಿಸ್ ಆಫ್ ನಂಬರ್ ಆಫ್ ಮೆಂಬರ್ಸ್. ಓಕೆ, ಸೊ ನಂಬರ್ ಆಫ್ ಮೆಂಬರ್ಸ್ ಮೇಲೆ ಕೂಡ ಈ ಬೇಸ್ ಮೇಲೆ ಕೂಡ ಕಂಪ್ನಿಯನ್ನು ಕ್ಲಾಸಿಫೈ ಮಾಡ್ತೀವಿ. ಓಕೆ, ಸೊ ಅದರಲ್ಲಿ ಯಾವ ಕಂಪನೀಸ್ ಬರುತ್ತೆ? ಮೇನ್ಲಿ ಟು ಟೈಪ್ ಆಫ್ ಕಂಪನೀಸ್. ಫಸ್ಟ್ ಒನ್ ಪ್ರೈವೇಟ್ ಕಂಪನಿ, ನೆಕ್ಸ್ಟ್ ಪಬ್ಲಿಕ್ ಕಂಪನಿ. ಓಕೆ, ಖಾಸಗಿ ಕಂಪ್ನಿ ಮತ್ತು ಸಾರ್ವಜನಿಕ ಕಂಪನಿಗಳು. ಓಕೆ, ಸೊ ಹಾಗಾದರೆ ಪ್ರೈವೇಟ್ ಕಂಪನಿ ಅಂತಂದರೆ ಏನು? ಪ್ರೈವೇಟ್ ಕಂಪನಿ ಅಂತ ನಾವು ಕರಿಬೇಕಾಗಿತ್ತಂದರೆ ಯಾವ ಕಂಡೀಷನ್ಸು ಫುಲ್ಫಿಲ್ ಆಗಬೇಕು, ಅಥವಾ ಪ್ರೈವೇಟ್ ಕಂಪನಿ ಅಂತ ನಾವು ಕರಿಬೇಕಾದ್ರೆ ಯಾವ ಫೀಚರು ಆ ಕಂಪ್ನಿಯಲ್ಲಿ ಇರಬೇಕಂತ ನಾವು ನೋಡೋಣ. ಓಕೆ, ಸೊ ಫಸ್ಟ್ ಬರೋದು ಪ್ರೈವೇಟ್ ಕಂಪನಿ. ಓಕೆ, ಸೊ ಇಲ್ಲಿ ಒಂದು ಡೆಫಿನೇಷನ್ ಇದೆ. ಪ್ರೈವೇಟ್ ಕಂಪನಿ ಅಕಾರ್ಡಿಂಗ್ ಟು ಸೆಕ್ಷನ್ 1 ಥರ್ಡ್ ಕ್ಲಾಸಲ್ಲಿ ಕಂಪನೀಸ್ ಆ್ಯಕ್ಟ್ 1956 ಪ್ರಕಾರ ಪ್ರೈವೇಟ್ ಕಂಪ್ನಿಯನ್ನು ಡಿಫೈನ್ ಮಾಡ್ತಾರೆ. ಓಕೆ, ಡಿಫೈನ್ಸ್ ಅ ಪ್ರೈವೇಟ್ ಕಂಪನಿ ಆ್ಯಸ್ ಅ ಕಂಪನಿ ವಿಚ್ ಬೈ ಇಟ್ಸ್ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್. ಓಕೆ, ಸೊ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಪ್ರಕಾರ ಇಲ್ಲಿರ್ತಕ್ಕಂಥ ಫೀಚರ್ಸ್ ಇದ್ದರೆ ಅದಕ್ಕೆ ನಾವು ಪ್ರೈವೇಟ್ ಕಂಪ್ನಿ ಅಂತ ನಾವು ಕರಿತೀವಿ. ಓಕೆ, ಸೊ ಏನೇನಿರ್ಬೋದು? ಲಿಮಿಟ್ಸ್ ದಿ ನಂಬರ್ ಆಫ್ ಇಟ್ಸ್ ಮೆಂಬರ್ಸ್ ಟು 50. ಅಂದರೆ ಪ್ರೈವೇಟ್ ಕಂಪನಿ ನಾವು ಫಾರ್ಮೇಷನ್ ಮಾಡಬೇಕಾಗಿತ್ತಂತಂದರೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಮೆಂಬರ್ಸ್ ಎಷ್ಟು ಇರಬೇಕು? 50 ಅಂತ ಹೇಳ್ತಾರೆ. ಓಕೆ, ಸೊ ಆದರೆ ಈ ಡೆಫಿನೇಷನು 1956 ಕಂಪನೀಸ್ ಆ್ಯಕ್ಟ್ ಪ್ರಕಾರ ಇದೆ. ಓಕೆ, ಸೊ ಆ್ಯಸ್ ಪರ್ 2013 ಆ್ಯಕ್ಟ್ ಪ್ರಕಾರ ಲಿಮಿಟ್ ಏನಿದೆ ನಂಬರ್ ಆಫ್ ಮೆಂಬರ್ಸ್ದು 50 ಬದಲಾಗಿ 200 ಇದೆ. ಓಕೆ, ಇಲ್ಲಿ ಸ್ವಲ್ಪ ಕರೆಕ್ಷನ್ ಮಾಡ್ಕೋರಿ. ಓಕೆ, ಫಸ್ಟ್ ಬರೋದು ಲಿಮಿಟ್ಸ್ ದಿ ನಂಬರ್ ಆಫ್ ಇಟ್ಸ್ ಮೆಂಬರ್ಸ್ ಟು 200. ನೆಕ್ಸ್ಟ್ ರಿಸ್ಟ್ರಿಕ್ಟ್ ದಿ ರೈಟ್ ಆಫ್ ಇಟ್ಸ್ ಮೆಂಬರ್ಸ್ ಟು ಟ್ರಾನ್ಸ್ಫರ್ ಶೇರ್ಸ್. ಓಕೆ, ಸೊ ಪ್ರೈವೇಟ್ ಕಂಪನಿಯಲ್ಲಿ ನಿಮ್ಮ ಹತ್ರ ಪ್ರೈವೇಟ್ ಕಂಪ್ನಿದು ಶೇರ್ಸ್ ಇದ್ದರೆ ಆ ಶೇರ್ಸ್ನ ನೀವು ಮತ್ತೊಬ್ಬರಿಗೆ ಟ್ರಾನ್ಸ್ಫರ್ ಮಾಡಲಿಕ್ಕೆ ಬರಲ್ಲ. ಯಾಕಂತಂದರೆ ಅಲ್ಲಿ ರಿಸ್ಟ್ರಿಕ್ಷನ್ ಇದೆ. ಓಕೆ, ಸೊ ನೀವು ಪ್ರೈವೇಟ್ ಕಂಪ್ನಿದು ಶೇರ್ಸ್ ಇದ್ದರೆ ಒಬ್ಬ ವ್ಯಕ್ತಿಯಿಂದ ಮತ್ತೊಬ್ಬ ವ್ಯಕ್ತಿಗೆ ನಿಮ್ಮ ಶೇರ್ಸ್ನ ಟ್ರಾನ್ಸ್ಫರ್ ಮಾಡಲಿಕ್ಕೆ ಬರಲ್ಲ. ಓಕೆ, ನೆಕ್ಸ್ಟ್ ನೋಡಿ, ವಿಚ್ ಪ್ರೊಹಿಬಿಟ್ಸ್ ಎನಿ ಇನ್ವಿಟೇಷನ್ ಟು ದಿ ಪಬ್ಲಿಕ್ ಟು ಸಬ್ಸ್ಕ್ರೈಬ್ ಟು ಇಟ್ಸ್ ಶೇರ್ಸ್ ಆರ್ ಡೆಬೆಂಚರ್ಸ್. ಅಂತಂದರೆ ಸೊ ನೋಡಿ, ಕಂಪ್ನಿಗೆ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಇದ್ದಾಗ ಸೊ ಕಂಪ್ನಿ ಕ್ಯಾಪಿಟಲ್ ಯಾವ ಥರ ಬರ್ಬೋದು? ನಾವೇನು ಮಾಡ್ಬೋದು? ಬೈ ಇಶ್ಯೂವಿಂಗ್ ಶೇರ್ಸ್ ಇಶ್ಯೂ ಮಾಡೋ ಮುಖಾಂತರ ಕ್ಯಾಪಿಟಲ್ ಕಲೆಕ್ಟ್ ಮಾಡ್ಬೋದು. ಬೈ ಇಶ್ಯೂವಿಂಗ್ ಡೆಬೆಂಚರ್ಸ್ನ ಕೂಡ ಇಶ್ಯೂ ಮಾಡೋ ಮುಖಾಂತರ ಕ್ಯಾಪಿಟಲ್ ಕಲೆಕ್ಟ್ ಮಾಡ್ಬೋದು. ಓಕೆ, ಬಟ್ ಈ ಲಾ ಏನು ಹೇಳುತ್ತೆ, ಈ ಡೆಫಿನೇಷನ್ ಹೇಳುತ್ತೆ, ಪ್ರೈವೇಟ್ ಕಂಪನಿ ಅಂತ ನಾವು ಕರಿಬೇಕಾಗಿತ್ತಂತಂದರೆ ಯಾವ ಕಂಪನಿ ಪಬ್ಲಿಕ್ಗೆ ನಮ್ಮ ಶೇರ್ಸ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಇನ್ವಿಟೇಷನ್ ಮಾಡಲಿಕ್ಕೆ ಬರಲ್ಲ, ಸಬ್ಸ್ಕ್ರೈಬ್ ಮಾಡಿ ಅಂತ ಇನ್ವಿಟೇಷನ್ ಮಾಡಲಿಕ್ಕೆ ನಿರ್ಬಂಧ ಇದೆ, ಆ ಕಂಪ್ನಿಗಳು ಪ್ರೈವೇಟ್ ಕಂಪನಿ ಅಂತ ಹೇಳ್ಬೋದು. ಓಕೆ, ಸೊ ನಾವು ಇಲ್ಲಿ ಕರಿಬೇಕಾಗಿದ್ದು ಪ್ರೈವೇಟ್ ಕಂಪನಿ ಅಂತಂದರೆ ನಂಬರ್ ಆಫ್ ಮೆಂಬರ್ಸ್ ಅಷ್ಟು ಇರ್ತಾರೆ, ಮ್ಯಾಕ್ಸಿಮಮ್ಮು 200 ಇದ್ದರೆ ಪ್ರೈವೇಟ್ ಕಂಪನಿ ಅಂತ ಕರಿತೀವಿ. ಅದರ ಜೊತೆಗೇ ಈ ಕಂಡೀಷನ್ಸ್ ಕೂಡ ಫುಲ್ಫಿಲ್ ಆಗಬೇಕು. ಯಾವ ಕಂಡೀಷನು? ಪ್ರೈವೇಟ್ ಕಂಪನಿ ಶೇರ್ಸ್ ಇದ್ದರೆ ಪ್ರೈವೇಟ್ ಕಂಪ್ನಿದು ತನ್ನ ಮೆಂಬರ್ಸ್ಗೆ ಶೇರ್ಸ್ನ ಟ್ರಾನ್ಸ್ಫರ್ ಮಾಡಲಿಕ್ಕೆ ಬರಲ್ಲ. ನೆಕ್ಸ್ಟ್ ಪ್ರೈವೇಟ್ ಕಂಪನಿ ಪಬ್ಲಿಕ್ ಹತ್ರ ಹೋಗಿ ಶೇರ್ಸ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೂಡ ಇನ್ವೈಟ್ ಮಾಡಲಿಕ್ಕೆ ಆಗಲ್ಲ. ಓಕೆ, ಸೊ ಈ ಕೆಲವೊಂದು ಕಂಡೀಷನ್ಸ್ ಇವೆ. ಓಕೆ, ಸೊ ನಾವು ಫೀಚರ್ಸ್ ಕಲಿತಾಗ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಬರೋದು ಫೀಚರ್ಸ್ ಆಫ್ ಪ್ರೈವೇಟ್ ಕಂಪನಿ. ಓಕೆ, ಸೊ ಏನೇನು ಫೀಚರ್ಸ್ ಇರ್ಬೋದು ಪ್ರೈವೇಟ್ ಕಂಪ್ನಿದು? ಸೊ ಫಸ್ಟ್ ಒಂದು ಬರೋದು ಇಟ್ ಹ್ಯಾಸ್ ಮಿನಿಮಮ್ ಪೇಡ್ ಅಪ್ ಶೇರ್ ಕ್ಯಾಪಿಟಲ್ ಆಫ್ ₹1 lakh. ಓಕೆ, ಸೊ ನಾವು ಪ್ರೈವೇಟ್ ಕಂಪನಿ ಫಾರ್ಮೇಷನ್ ಮಾಡಬೇಕಾದ್ರೆ ಮಿನಿಮಮ್ ₹1 lakh ಶೇರ್ ಕ್ಯಾಪಿಟಲ್ ಅಥವಾ ಪೇಡ್ ಅಪ್ ಶೇರ್ ಕ್ಯಾಪಿಟಲು ಇರಲೇಬೇಕು. ಓಕೆ, ಸೊ ಅದಕ್ಕಿಂತ ಕಡಿಮೆ ಇದ್ದರೆ ಪ್ರೈವೇಟ್ ಕಂಪ್ನಿನ ಫಾರ್ಮೇಷನ್ ಮಾಡಲಿಕ್ಕೆ ಬರಲ್ಲ. ಓಕೆ, ಸೊ ಫಸ್ಟ್ ಕಂಡೀಷನ್ ಏನಿದೆ, ಫಸ್ಟ್ ಫೀಚರ್ ಏನಿದೆ, ಅ ಪ್ರೈವೇಟ್ ಕಂಪ್ನಿ ಶುಡ್ ಹ್ಯಾವ್ ಆಟ್ ಲೀಸ್ಟ್ ₹1 lakh ಪೇಡ್ ಅಪ್ ಶೇರ್ ಕ್ಯಾಪಿಟಲ್. ಓಕೆ, ಸೊ ಮಿನಿಮಮ್ ₹1 lakh ಪೇಡ್ ಅಪ್ ಶೇರ್ ಕ್ಯಾಪಿಟಲ್ ಇರಲೇಬೇಕು. ನೆಕ್ಸ್ಟ್ ಫೀಚರ್, ಇಟ್ ರಿಸ್ಟ್ರಿಕ್ಟ್ ದಿ ಟ್ರಾನ್ಸ್ಫರ್ ಆಫ್ ಶೇರ್ಸ್ ಟು ಇಟ್ಸ್ ಮೆಂಬರ್ಸ್. ಓಕೆ, ಸೊ ಪ್ರೈವೇಟ್ ಕಂಪನಿ ತನ್ನ ಶೇರ್ಸ್ ಇದ್ದರೆ ಮತ್ತು ಮೆಂಬರ್ಸ್ಗೆ ಶೇರ್ಸನ್ನು ಟ್ರಾನ್ಸ್ಫರ್ ಮಾಡಲಿಕ್ಕೆ ಬರಲ್ಲ.
ಸೊ ನಿಮ್ಮ ಹತ್ರ ಪ್ರೈವೇಟ್ ಕಂಪ್ನಿದು ಶೇರ್ಸ್ ಇದ್ದರೆ ನೀವು ಮತ್ತೊಬ್ಬರಿಗೆ ಶೇರ್ಸ್ನ ಈಸಿಯಾಗಿ ಟ್ರಾನ್ಸ್ಫರ್ ಮಾಡಲಿಕ್ಕೆ ಬರಲ್ಲ. ನೆಕ್ಸ್ಟ್, ಇಟ್ ಪ್ರೊಹಿಬಿಟ್ಸ್ ಇನ್ವಿಟೇಷನ್ ಟು ದ ಪಬ್ಲಿಕ್ ಟು ಸಬ್ಸ್ಕ್ರೈಬ್ ಫಾರ್ ಇಟ್ಸ್ ಶೇರ್ಸ್ ಕ್ಯಾಪಿಟಲ್. ಓಕೆ, ಸೊ ಕಂಪ್ನಿಗೆ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಇದ್ದರೆ ಕಂಪ್ನಿ ಪಬ್ಲಿಕ್ ಹತ್ರ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಇನ್ವೈಟ್ ಮಾಡಲಿಕ್ಕೆ ಬರಲ್ಲ. ಅದರ ಮೇಲೆ ಕೂಡ ನಿರ್ಬಂಧ ಇದೆ. ನೆಕ್ಸ್ಟ್, ಇಟ್ ಲಿಮಿಟ್ಸ್ ದಿ ನಂಬರ್ ಆಫ್ ಮೆಂಬರ್ಸ್ ಮಿನಿಮಮ್ ಟು ಮ್ಯಾಕ್ಸಿಮಮ್ ಇನ್ಸ್ಟೆಡ್ ಆಫ್ 50 to 100. ಓಕೆ, ಸೊ ಪ್ರೈವೇಟ್ ಕಂಪ್ನಿ ಫಾರ್ಮೇಷನ್ ಮಾಡಬೇಕಾದ್ರೆ, ಸ್ಥಾಪನೆ ಮಾಡಬೇಕಾದ್ರೆ ಮಿನಿಮಮ್ ನಂಬರ್ ಆಫ್ ಮೆಂಬರ್ಸ್ ಎಷ್ಟಿರಬೇಕು? ಮಿನಿಮಮ್ 2 members, ಮ್ಯಾಕ್ಸಿಮಮ್ 200 ಆ್ಯಸ್ ಪರ್ ಕಂಪನೀಸ್ ಆ್ಯಕ್ಟ್ 2013. ನೆಕ್ಸ್ಟ್, ಇಟ್ ಮಸ್ಟ್ ಹ್ಯಾವ್ ಅಟ್ ಲೀಸ್ಟ್ 2 directors. ಸೊ ಪ್ರೈವೇಟ್ ಕಂಪ್ನಿಯಲ್ಲಿ ಮಿನಿಮಮ್ ಅಟ್ ಲೀಸ್ಟ್ 2 directors ಇರಲೇಬೇಕು. ನೆಕ್ಸ್ಟ್, ಇಟ್ಸ್ ನೇಮ್ ಶುಡ್ ಬಿ ಎಂಡ್ ವಿತ್ ವರ್ಡ್ ಪ್ರೈವೇಟ್ ಲಿಮಿಟೆಡ್ ಆರ್ ಪ್ರೈವೇಟ್ ಲಿಮಿಟೆಡ್. ಓಕೆ, ಸೊ ಪ್ರೈವೇಟ್ ಕಂಪನಿಗೆ ನಾವು ಹೆಸರು ಕೊಡಬೇಕಾಗಿತ್ತಂದರೆ ಆ ಕಂಪನಿ ಹೆಸರು ಪ್ರೈವೇಟ್ ಲಿಮಿಟೆಡ್ದಿಂದ ಎಂಡ್ ಆಗಬೇಕು. ಓಕೆ, ನೆಕ್ಸ್ಟ್, ಇಟ್ ಕ್ಯಾನ್ ಸ್ಟಾರ್ಟ್ ಇಟ್ಸ್ ಬಿಸ್ನೆಸ್ ಆ್ಯಸ್ ಸೂನ್ ಆ್ಯಸ್ ಇಟ್ ಆಬ್ಟೇನ್ಸ್ ಸರ್ಟಿಫಿಕೇಟ್ ಆಫ್ ಇನ್ಕಾರ್ಪೊರೇಷನ್ ಫ್ರಮ್ ದಿ ರಿಜಿಸ್ಟರ್ ಆಫ್ ಜಾಯಿಂಟ್ ಸ್ಟಾಕ್ ಕಂಪನೀಸ್. ಓಕೆ, ಸೊ ನಾವು ಫಾರ್ಮೇಷನ್ ಆಫ್ ಕಂಪನೀಸಲ್ಲಿ ಡೀಪಾಗಿ ಕಲಿತೀವಿ. ಓಕೆ, ಸೊ ಇದೇನು ಹೇಳ್ತಾರೆ, ಪ್ರೈವೇಟ್ ಕಂಪನಿ ಇನ್ಕಾರ್ಪೊರೇಷನ್ ಸರ್ಟಿಫಿಕೇಟ್ ಪಡೆದ ತಕ್ಷಣ ತನ್ನ ಬಿಸ್ನೆಸ್ನ ಸ್ಥಾಪನೆ ಮಾಡಬಹುದು. ಓಕೆ, ಸೊ ನಾವು ಡಿಫ್ರೆನ್ಸ್ ಕಲಿಯುವಾಗ ಕಲಿತೀವಿ, ಕಂಪ್ನಿ ಫಾರ್ಮೇಷನ್ ಸ್ಟೇಜಸ್ ಕಲಿಯುವಾಗ ಕೂಡ ಡೀಪಾಗಿ ಕಲಿತೀವಿ. ಓಕೆ, ಸೊ ಇಂಪಾರ್ಟೆಂಟ್ ಫೀಚರ್ಸ್ ಏನಿವೆ ಪ್ರೈವೇಟ್ ಕಂಪ್ನಿದು? ಕ್ಯಾಪಿಟಲ್ ಎಷ್ಟಿರಬೇಕು? ಮಿನಿಮಮ್ ಪೇಡ್ ಅಪ್ ಶೇರ್ ಕ್ಯಾಪಿಟಲ್ 1 lakh ಇರಬೇಕು. ಅದರ ಜೊತೆಗೇ ಶೇರ್ನ ಟ್ರಾನ್ಸ್ಫರ್ ಮಾಡಲಿಕ್ಕೆ ಬರಲ್ಲ. ಪಬ್ಲಿಕ್ ಹತ್ರ ಶೇರ್ಸ್ ಅಥವಾ ಡೆಬೆಂಚರ್ಸು ಸಬ್ಸ್ಕ್ರೈಬ್ ಮಾಡಿ ಅಂತ ಇನ್ವೈಟ್ ಕೂಡ ಮಾಡಲಿಕ್ಕೆ ಬರಲ್ಲ. ಮಿನಿಮಮ್ ಜನ ಎಷ್ಟು ಬೇಕು, ಮೆಂಬರ್ಸ್ ಎಷ್ಟು ಬೇಕು? ಮಿನಿಮಮ್ 2 members, ಮ್ಯಾಕ್ಸಿಮಮ್ 200, ಅಟ್ಲೀಸ್ಟ್ 2 directors ಇರಬೇಕು. ದೆನ್ ಕಂಪ್ನಿ ಹೆಸರು ಪ್ರೈವೇಟ್ ಲಿಮಿಟೆಡ್ದಿಂದ ಎಂಡ್ ಆಗಬೇಕು. ಓಕೆ, ಸೊ ಎಲ್ಲ ಫೀಚರ್ನ ಹೊಂದಿರತಕ್ಕಂಥ ಕಂಪ್ನಿಯನ್ನು ಪ್ರೈವೇಟ್ ಕಂಪ್ನಿ ಅಂತ ನಾವು ಕರಿತೀವಿ. ಓಕೆ, ನೆಕ್ಸ್ಟ್ ಬರೋದು ಪಬ್ಲಿಕ್ ಕಂಪನಿ. ಓಕೆ, ಸೊ ಏನು ಡೆಫಿನೇಷನ್ ಹೇಳ್ತಾರೆ? ಆ್ಯಸ್ ಪರ್ ಸೆಕ್ಷನ್ ಇದೆ 3 subsection 1 4 clause ಇದೆ ಆಫ್ ದಿ ಕಂಪನೀಸ್ ಆ್ಯಕ್ಟ್ 1956. ಅ ಪಬ್ಲಿಕ್ ಕಂಪನಿ ಈಸ್ ಅ ಕಂಪನಿ ವಿಚ್ ಇಸ್ ನಾಟ್ ಅ ಪ್ರೈವೇಟ್ ಕಂಪನಿ. ಸೊ ಯಾವ ಪ್ರೈವೇಟ್ ಕಂಪನಿ ಅಲ್ಲ ಅದೇ ಪಬ್ಲಿಕ್ ಕಂಪನಿ. ಇದರ ಅರ್ಥ ಯಾವ ಫೀಚರ್ಸು ಪ್ರೈವೇಟ್ ಕಂಪನಿಗೆ ಅಪ್ಲಿಕೇಬಲ್ ಆಗುತ್ತೆ ಆ ಫೀಚರ್ಸು ಯಾವುದೇ ಕಂಪ್ನಿಗೆ ಅಪ್ಲಿಕೇಬಲ್ ಆಗಲಿಲ್ಲ ಅಂತಂದರೆ ಅದೇ ಪಬ್ಲಿಕ್ ಕಂಪನಿ. ಓಕೆ, ಸೊ ಸಿಂಪಲಾಗಿ ಹೇಳಬೇಕಾಗಿತ್ತಂದರೆ ಯಾವುದು ಪ್ರೈವೇಟ್ ಕಂಪನಿಯಲ್ಲೋ ಅದೇ ಪಬ್ಲಿಕ್ ಕಂಪನಿ. ಓಕೆ, ಸೊ ಹಾಗಾದರೆ ಪಬ್ಲಿಕ್ ಕಂಪ್ನಿದು ಫೀಚರ್ಸ್ ಏನಿರ್ಬೋದು? ಫಸ್ಟ್ ಒನ್, ಇಟ್ ಡಸ್ ನಾಟ್ ರಿಸ್ಟ್ರಿಕ್ಟ್ ದಿ ನಂಬರ್ ಆಫ್ ಮೆಂಬರ್ಸ್. ಅಂದರೆ ಸೊ ನಾವು ಪ್ರೈವೇಟ್ ಕಂಪ್ನಿಯಲ್ಲಿ ಮಿನಿಮಮ್ 2 members ರಿಕ್ವೈರ್ಮೆಂಟ್ ಇರ್ತಾಯಿತ್ತು ಫಾರ್ಮೇಷನ್ ಮಾಡಬೇಕಾದ್ರೆ, ಮ್ಯಾಕ್ಸಿಮಮ್ 200 ರಿಕ್ವೈರ್ಮೆಂಟ್ ಇರ್ತಾಯಿತ್ತು. ಆದರೆ ಪಬ್ಲಿಕ್ ಕಂಪ್ನಿ ನಾವು ಸ್ಥಾಪನೆ ಮಾಡಬೇಕಾಗಿತ್ತಂದರೆ ಅಲ್ಲಿ ಮೆಂಬರ್ಸ್ ಮೇಲೆ ಯಾವುದೇ ಥರ ರಿಸ್ಟ್ರಿಕ್ಷನ್ಸ್ ಇಲ್ಲ. ಅಂದರೆ ಮಿನಿಮಮ್ 7 members ಇರಲೇಬೇಕು, ಆದರೆ ಮ್ಯಾಕ್ಸಿಮಮ್ ಮೆಂಬರ್ಸಲ್ಲಿ ಯಾವುದೇ ಲಿಮಿಟ್ ಇಲ್ಲ. ಎಷ್ಟು ಜನ ಆದರೂ ಕೂಡ ಕಂಪ್ನಿ ಮೆಂಬರ್ಸ್ ಆಗ್ಬೋದು. ಓಕೆ, ಬಟ್ ಕಂಡೀಷನ್ ಏನು? ಮಿನಿಮಮ್ 7 members ಇರಲೇಬೇಕು. 7ಕ್ಕಿಂತ ಕಡಿಮೆ ಇದ್ದರೆ ಪಬ್ಲಿಕ್ ಕಂಪ್ನಿಯ ಫಾರ್ಮೇಷನ್ ಮಾಡಲಿಕ್ಕೆ ಬರಲ್ಲ. ಸೊ ರಿಕ್ವೈರ್ಮೆಂಟ್ ಏನಿದೆ? ಮಿನಿಮಮ್ 7 members, ಬಟ್ ಮ್ಯಾಕ್ಸಿಮಮ್ ದೇರ್ ಈಸ್ ನೋ ಲಿಮಿಟ್. ಓಕೆ, ನೆಕ್ಸ್ಟ್, ಇಟ್ ಡಸ್ ನಾಟ್ ರಿಸ್ಟ್ರಿಕ್ಟ್ ಇಟ್ಸ್ ಮೆಂಬರ್ಸ್ ಟು ಟ್ರಾನ್ಸ್ಫರ್ ದೇರ್ ಶೇರ್ಸ್ ಟು ಎನಿ ಬಡಿ ಎಲ್ಸ್. ಓಕೆ, ಸೊ ನಿಮ್ಮ ಹತ್ರ ಪಬ್ಲಿಕ್ ಕಂಪ್ನಿದು ಶೇರ್ಸ್ ಇದ್ದರೆ, ಸ್ಟಾಕ್ ಎಕ್ಸ್ಚೇಂಜಲ್ಲಿ ಲಿಸ್ಟೆಡ್ ಆಗಿರ್ತಕ್ಕಂಥ ಕಂಪನೀಸ್ದು ಶೇರ್ಸ್ ಇದ್ದರೆ ಕಂಪ್ನಿ ಮೆಂಬರ್ಸು ಮೆಂಬರ್ದಿಂದ ಮತ್ತೊಬ್ಬರಿಗೆ ತನ್ನ ಶೇರ್ಸ್ನ ಟ್ರಾನ್ಸ್ಫರ್ ಮಾಡ್ಬೋದು. ಇಲ್ಲಿ ಯಾವುದೇ ಥರ ರಿಸ್ಟ್ರಿಕ್ಷನ್ಸ್ ಇಲ್ಲ. ಬಟ್ ಈ ರೂಲು ಪ್ರೈವೇಟ್ ಕಂಪ್ನಿಯಲ್ಲಿ ಅಪ್ಲಿಕೇಬಲ್ ಆಗ್ತಿರಲಿಲ್ಲ. ಓಕೆ, ಪ್ರೈವೇಟ್ ಕಂಪ್ನಿ ಶೇರ್ಸ್ ಇದ್ದರೆ ನೀವು ಟ್ರಾನ್ಸ್ಫರ್ ಮಾಡಲಿಕ್ಕೆ ಬರ್ತಿರಲಿಲ್ಲ. ಆದರೆ ಪಬ್ಲಿಕ್ ಕಂಪ್ನಿದು ಶೇರ್ಸ್ ಇದ್ದರೆ ಯು ಕ್ಯಾನ್ ಈಸಿಲಿ ಟ್ರಾನ್ಸ್ಫರ್ ಯುವರ್ ಶೇರ್ಸ್. ಓಕೆ, ನೆಕ್ಸ್ಟ್ ಬರೋದು, ಇಟ್ ಇನ್ವೈಟ್ಸ್ ದಿ ಪಬ್ಲಿಕ್ ಟು ಸಬ್ಸ್ಕ್ರೈಬ್ ಫಾರ್ ಇಟ್ಸ್ ಶೇರ್ಸ್ ಆ್ಯಂಡ್ ಡೆಬೆಂಚರ್ಸ್. ಓಕೆ, ಸೊ ಪಬ್ಲಿಕ್ ಕಂಪ್ನಿ ಏನು ಮಾಡ್ಬೋದು? ಕಂಪನಿಗೆ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಇದ್ದರೆ ಅದು ಪಬ್ಲಿಕ್ ಹತ್ರ ಹೋಗಿ ಶೇರ್ಸ್ನ ಇಶ್ಯೂ ಮಾಡಿ, ಡೆಬೆಂಚರ್ಸ್ನ ಇಶ್ಯೂ ಮಾಡಿ ಕ್ಯಾಪಿಟಲ್ ಕಲೆಕ್ಟ್ ಮಾಡ್ಬೋದು. ಓಕೆ, ಸೊ ಏನು ಮಾಡ್ಬೋದು? ಕಂಪನಿಗೆ ಶೇರ್ ಹೋಲ್ಡರ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೂಡ ಇನ್ವೈಟ್ ಮಾಡ್ಬೋದು. ನೆಕ್ಸ್ಟ್, ಇಟ್ಸ್ ಮಿನಿಮಮ್ ಶೇರ್ ಕ್ಯಾಪಿಟಲ್ ಶುಡ್ ಬಿ ₹5 lakh. ಸೊ ಮಿನಿಮಮ್ ಪೇಡ್ ಅಪ್ ಶೇರ್ ಕ್ಯಾಪಿಟಲ್ ಎಷ್ಟಿರಬೇಕು? ಪಬ್ಲಿಕ್ ಕಂಪನಿ ಫಾರ್ಮೇಷನ್ ಮಾಡಬೇಕಾದ್ರೆ 5 lakh ಇರಲೇಬೇಕು. ನೆಕ್ಸ್ಟ್, ಇಟ್ಸ್ ನೇಮ್ ಶುಡ್ ಬಿ ಎಂಡ್ ವಿತ್
ವರ್ಡ್ ಲಿಮಿಟೆಡ್ ಆರ್ ಲಿಮಿಟೆಡ್. ಓಕೆ, ಸೊ ಪ್ರೈವೇಟ್ ಕಂಪನಿಯಲ್ಲಿ ಪ್ರೈವೇಟ್ ಲಿಮಿಟೆಡ್ ಅಂತ ವರ್ಡ್ ಎಂಡ್ ಆಗುತ್ತೆ. ಪಬ್ಲಿಕ್ ಕಂಪನಿಯಲ್ಲಿ ಲಿಮಿಟೆಡ್ ಶಬ್ದದಿಂದ ಆ ಕಂಪನಿ ಹೆಸರು ಎಂಡ್ ಆಗಬೇಕು. ನೆಕ್ಸ್ಟ್, ಇಟ್ ಕ್ಯಾನ್ ಸ್ಟಾರ್ಟ್ ಇಟ್ಸ್ ಬಿಸ್ನೆಸ್ ಓನ್ಲಿ ಆಫ್ಟರ್ ಆಬ್ಟೇನಿಂಗ್ ದಿ ಸರ್ಟಿಫಿಕೇಟ್ ಟು ಕಮೆನ್ಸ್ ದಿ ಬಿಸ್ನೆಸ್ ಫ್ರಾಮ್ ದಿ ರಿಜಿಸ್ಟರ್ ಆಫ್ ದಿ ಜಾಯಿಂಟ್ ಸ್ಟಾಕ್ ಕಂಪನೀಸ್. ಓಕೆ, ಸೊ ನಾವು ಕಂಪನಿಯನ್ನು ಫಾರ್ಮೇಷನ್ ಮಾಡಬೇಕಾದ್ರೆ 4 ಸ್ಟೇಜಸ್ನ ಫಾಲೋ ಮಾಡ್ತೀವಿ. ಓಕೆ, ಸೊ ಪ್ರೈವೇಟ್ ಕಂಪನಿ ಫಸ್ಟ್ 2 ಸ್ಟೇಜಸ್ನ ಮಾತ್ರ ಫಾಲೋ ಮಾಡಬೇಕಾಗತ್ತೆ. ಪಬ್ಲಿಕ್ ಕಂಪನಿ 4 ಸ್ಟೇಜಸ್ನ ಫಾಲೋ ಮಾಡಬೇಕಾಗತ್ತೆ. ಓಕೆ, ಸೊ ಪ್ರೈವೇಟ್ ಕಂಪನಿ ಏನಿದೆ, ಸರ್ಟಿಫಿಕೇಟ್ ಆಫ್ ಇನ್ಕಾರ್ಪೊರೇಷನ್ ಸೆಕೆಂಡ್ ಸ್ಟೇಜ್ದಲ್ಲಿ ಸರ್ಟಿಫಿಕೇಟ್ ಆಫ್ ಇನ್ಕಾರ್ಪೊರೇಷನ್ ಪಡೆದ ತಕ್ಷಣ ತನ್ನ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ಬಟ್ ಪಬ್ಲಿಕ್ ಕಂಪನಿ 4 ಸ್ಟೇಜಸ್ನ ಫಾಲೋ ಮಾಡಬೇಕಾಗತ್ತೆ. 4 ಸ್ಟೇಜಸ್ ಫಾಲೋ ಆದಮೇಲೆ ಕಂಪ್ನಿಗೆ ಏನು ಸಿಗುತ್ತೆ, ಸರ್ಟಿಫಿಕೇಟ್ ಆಫ್ ಕಮೆನ್ಸ್ಮೆಂಟ್ ಆಫ್ ಬಿಸ್ನೆಸ್ ಸಿಗುತ್ತೆ. ಈ ಸರ್ಟಿಫಿಕೇಟ್ ಸಿಕ್ಕಿದ ಮೇಲೇ ಪಬ್ಲಿಕ್ ಕಂಪ್ನಿ ತನ್ನ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬಹುದು. ಓಕೆ, ಈ ನೆಕ್ಸ್ಟ್ ಇಂಪಾರ್ಟೆಂಟ್ ಬರೋದು ಡಿಫ್ರೆನ್ಸ್ ಬಿಟ್ವೀನ್ ಪಬ್ಲಿಕ್ ಕಂಪ್ನಿ ಆ್ಯಂಡ್ ಪ್ರೈವೇಟ್ ಕಂಪ್ನೀಸ್. ಓಕೆ, ಸೊ ಇದರಲ್ಲಿ ಕೆಲವೊಂದು ಮಿಸ್ಟೇಕ್ಸ್ ಇದೆ ಅಂತಂದರೆ ಕರೆಕ್ಷನ್ ಇದೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇವೆ, ಸ್ವಲ್ಪ ಕರೆಕ್ಷನ್ ಮಾಡ್ಕೋರಿ. ಓಕೆ, ಸೊ ಫಸ್ಟ್ ನಾವು ನೋಡಬೇಕಾಗಿದ್ದು ಪಾಯಿಂಟು ಶೇರ್ ಕ್ಯಾಪಿಟಲ್. ಓಕೆ, ಸೊ ಪಬ್ಲಿಕ್ ಕಂಪ್ನಿ ಸ್ಥಾಪನೆ ಮಾಡಬೇಕಾದ್ರೆ ಎಷ್ಟು ಪೇಡ್ ಅಪ್ ಶೇರ್ ಕ್ಯಾಪಿಟಲ್ ಬೇಕು, ಮಿನಿಮಮ್ ಪೇಡ್ ಅಪ್ ಶೇರ್ ಕ್ಯಾಪಿಟಲ್ ಆಫ್ ₹5 lakh. ಬಟ್ ಇನ್ ಕೇಸ್ ಆಫ್ ಪ್ರೈವೇಟ್ ಕಂಪನಿಯಲ್ಲಿ ಮಿನಿಮಮ್ ಪೇಡ್ ಅಪ್ ಶೇರ್ ಕ್ಯಾಪಿಟಲ್ ₹1 lakh. Next, minimum number of members. In case of public company 7 members are required, but in the case of private company only 2 members are required. Okay, so public company alli minimum number of members ಎಷ್ಟು ಜನ ಬೇಕು, 7 members. private company alli 2 members. Next difference is maximum number of members. ಸೊ ಮ್ಯಾಕ್ಸಿಮಮ್ ನಂಬರ್ ಆಫ್ ಮೆಂಬರ್ಸ್ ಎಷ್ಟು ಬೇಕು ಪಬ್ಲಿಕ್ ಕಂಪ್ನಿಯಲ್ಲಿ, ದೇರ್ ಈಸ್ ನೋ ಲಿಮಿಟ್. ಓಕೆ, ಪಬ್ಲಿಕ್ ಕಂಪ್ನಿಯಲ್ಲಿ ಯಾವುದೇ ಲಿಮಿಟ್ ಇಲ್ಲ, ಎಷ್ಟು ಜನ ಆದರೂ ಕೂಡ ಮೆಂಬರ್ಸ್ ಆಗಬಹುದು. ಆದರೆ ಪ್ರೈವೇಟ್ ಕಂಪ್ನಿಯಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಮೆಂಬರ್ಸ್ ಎಷ್ಟಿರ್ತಾರೆ, 200. ಓಕೆ, ನೆಕ್ಸ್ಟ್ ಡಿಫ್ರೆನ್ಸ್ ಈಸ್ ಟ್ರಾನ್ಸ್ಫರ್ ಆಫ್ ಶೇರ್ಸ್. ಓಕೆ, ಸೊ ಶೇರ್ ಎಲ್ಲಿ ಯಾವ ಕಂಪ್ನಿಯಲ್ಲಿ ಟ್ರಾನ್ಸ್ಫರ್ ಮಾಡ್ಬೋದು, ಇಫ್ ಪಬ್ಲಿಕ್ ಕಂಪ್ನಿ ಇದ್ದರೆ ಪಬ್ಲಿಕ್ ಕಂಪ್ನಿದು ಶೇರ್ಸ್ ಇದ್ದರೆ ಅವು ಈಸಿಲಿ ಟ್ರಾನ್ಸ್ಫರ್ ಮಾಡ್ಬೋದು. ಬಟ್ ಪ್ರೈವೇಟ್ ಕಂಪ್ನಿದು ಶೇರ್ಸ್ ಇದ್ದರೆ ಅದು ಮೆಂಬರ್ಸ್ ನಡುವೆ ಅಥವಾ ಒಬ್ಬರಿಂದ ಮತ್ತೊಬ್ಬರಿಗೆ ಈಸಿಯಾಗಿ ಟ್ರಾನ್ಸ್ಫರ್ ಮಾಡಲಿಕ್ಕೆ ಬರಲ್ಲ, ಅಂದರೆ ಟ್ರಾನ್ಸ್ಫರ್ ಮಾಡಲಿಕ್ಕೆ ಬರಲ್ಲ. ನೆಕ್ಸ್ಟ್ 5 ಸ್ಟ್ಯಾಟ್ಯೂಟರಿ ಮೀಟಿಂಗ್. ಓಕೆ, ಸೊ ಶಾಸನಬದ್ಧ ಏನು ಸಭೆ ಇದೆ ಅದು ನಾವು ಲಾಸ್ಟ್ ಚಾಪ್ಟರ್ದಲ್ಲಿ ಕಲಿತೀವಿ. ಓಕೆ, ಸೊ ಇದು ಯಾರಿಗೆ ಕಂಪಲ್ಸರಿ ಇದೆ, ಪಬ್ಲಿಕ್ ಕಂಪನಿಗೆ ಇಟ್ ಈಸ್ ಕಂಪನಿ ಅಲ್ಲ, ಇಟ್ ಈಸ್ ಕಂಪಲ್ಸರಿ ಇನ್ ಕೇಸ್ ಆಫ್ ಪಬ್ಲಿಕ್ ಕಂಪನಿ. ಬಟ್ ಇನ್ ಪ್ರೈವೇಟ್ ಕಂಪನಿ ಇಟ್ ಈಸ್ ನಾಟ್ ರಿಕ್ವೈರ್ಡ್, ಇಟ್ ಈಸ್ ಮ್ಯಾಂಡೇಟರಿ. ಓಕೆ, ಸೊ ಸ್ಟ್ಯಾಟ್ಯೂಟರಿ ಮೀಟಿಂಗ್ ಯಾರು ಕಡ್ಡಾಯವಾಗಿ ನಡೆಸಬೇಕು, ಪಬ್ಲಿಕ್ ಕಂಪನಿಯವರು ಕಡ್ಡಾಯವಾಗಿ ಶಾಸನಬದ್ಧ ಸಭೆಯನ್ನು ನಡೆಸಲೇಬೇಕು. ಆದರೆ ಇದು ಪ್ರೈವೇಟ್ ಕಂಪನಿಯಲ್ಲಿ ನಡೆಸಲೇಬೇಕಂತ ಯಾವುದೇ ಪ್ರೊವಿಷನ್ ಇಲ್ಲ, ನಡೆಸೋ ಅವಶ್ಯಕತೆ ಕೂಡ ಇಲ್ಲ. ಓಕೆ, ಸೊ ಅದು ಕಂಪ್ನಿ ಮೇಲೆ ಡಿಪೆಂಡ್ ಆಗಿರ್ತದೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಬರೋದು ಪಾಯಿಂಟ್ಸು ಸ್ಟೇಜಸ್ ಇನ್ ಫಾರ್ಮೇಷನ್. ಸೊ ನಾವು ಕಂಪ್ನಿಯನ್ನು ಫಾರ್ಮೇಷನ್ ಮಾಡಬೇಕಾದ್ರೆ, ಕಂಪ್ನಿಯನ್ನು ಸ್ಥಾಪನೆ ಮಾಡಬೇಕಾದ್ರೆ ಎಷ್ಟು ಸ್ಟೇಜಸ್ನ ಫಾಲೋ ಮಾಡಬೇಕಾಗುತ್ತೆ ನಾವು ಕಲಿತೀವಿ. ಓಕೆ, ಸೊ ಇನ್ ಕೇಸ್ ಆಫ್ ಪಬ್ಲಿಕ್ ಕಂಪನಿ ಇದ್ದರೆ 4 ಸ್ಟೇಜಸ್ನ ಫಾಲೋ ಮಾಡಬೇಕಾಗತ್ತೆ. ಓಕೆ, ಸೊ ಹಾಗಾದರೆ 4 ಸ್ಟೇಜ್ ಯಾವಿರ್ಬೋದು, ಫಸ್ಟು ಪ್ರಮೋಷನ್ ಸ್ಟೇಜ್, ಇನ್ಕಾರ್ಪೊರೇಷನ್ ಸ್ಟೇಜ್, ಕ್ಯಾಪಿಟಲ್ ರೇಸಿಂಗ್ ಸ್ಟೇಜ್, ಕಮೆನ್ಸ್ಮೆಂಟ್ ಸ್ಟೇಜ್. ಓಕೆ, ಸೊ ಈ 4 ಸ್ಟೇಜಸ್ನ ಫಾಲೋ ಮಾಡಿದ ಮೇಲೇ ಕಂಪ್ನಿಗೆ ಏನು ಸಿಗುತ್ತೆ, ಕಮೆನ್ಸ್ಮೆಂಟ್ ಸರ್ಟಿಫಿಕೇಟ್ ಸಿಗುತ್ತೆ. ಆಗ ಮಾತ್ರ ಪಬ್ಲಿಕ್ ಕಂಪನಿ ತನ್ನ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ಓಕೆ, ಬಟ್ ಇನ್ ಕೇಸ್ ಆಫ್ ಪ್ರೈವೇಟ್ ಕಂಪನಿ ಕೇವಲ 7 ಸ್ಟೇಜಸ್ನ ಮಾತ್ರ ಫಾಲೋ ಮಾಡಬೇಕಾಗತ್ತೆ ಪ್ರೈವೇಟ್ ಕಂಪನಿ. ಅವು ಪ್ರಮೋಷನ್ ಸ್ಟೇಜ್ ಮತ್ತು ಇನ್ಕಾರ್ಪೊರೇಷನ್ ಸ್ಟೇಜ್. ಓಕೆ, ಸೊ ಯಾಕೆ ಕಂಪನಿ ಕೇವಲ 7 ಸ್ಟೇಜಸ್ನ ಮಾತ್ರ ಫಾಲೋ ಮಾಡಬೇಕು ಅನ್ನೋದು ನಾವು ಡಿಸ್ಕಷನ್ ಆಮೇಲೆ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಬರೋದು ಇನ್ವಿಟೇಷನ್ ಟು ಪಬ್ಲಿಕ್ ಟು ಸಬ್ಸ್ಕ್ರೈಬ್ ದಿ ಶೇರ್ಸ್. ಓಕೆ, ಸೊ ಪಬ್ಲಿಕ್ ಕಂಪನಿ ಪಬ್ಲಿಕ್ ಹತ್ರ ಹೋಗಿ ಶೇರ್ಸ್ ಮತ್ತು ಡಿಬೆಂಚರ್ಸ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಇನ್ವೈಟ್ ಮಾಡ್ಬೋದು. ಆದರೆ ಪ್ರೈವೇಟ್ ಕಂಪನಿ ಇನ್ವೈಟ್ ಮಾಡಲಿಕ್ಕೆ ಬರಲ್ಲ. ನೆಕ್ಸ್ಟ್ ಕಮೆನ್ಸ್ಮೆಂಟ್ ಆಫ್ ಬಿಸ್ನೆಸ್. ಸೊ ಬಿಸ್ನೆಸ್ ಯಾವಾಗ ಸ್ಟಾರ್ಟ್ ಮಾಡ್ಬೋದು ಪಬ್ಲಿಕ್ ಕಂಪನಿ ಅಂತಂದರೆ ಸರ್ಟಿಫಿಕೇಟ್ ಆಫ್ ಕಮೆನ್ಸ್ಮೆಂಟ್ ಸಿಕ್ಕಿದ ಮೇಲೇ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ಆದರೆ ಪ್ರೈವೇಟ್ ಕಂಪನಿಯಲ್ಲಿ ಸೆಕೆಂಡ್ ಸ್ಟೇಜ್ನ ಫಾಲೋ ಮಾಡಿ ಸೆಕೆಂಡ್ ಸ್ಟೇಜ್ ಕಂಪ್ಲೀಟ್ ಆದಮೇಲೆ ಪ್ರೈವೇಟ್ ಕಂಪನಿ ತನ್ನ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ಓಕೆ, ಸೊ ಪ್ರೈವೇಟ್ ಕಂಪನಿಗೆ ಕಮೆನ್ಸ್ಮೆಂಟ್ ಆಫ್ ಸರ್ಟಿಫಿಕೇಟ್
ಅಥವಾ ಸರ್ಟಿಫಿಕೇಟ್ ಆಫ್ ಕಮೆನ್ಸ್ಮೆಂಟ್ ಅವಶ್ಯಕತೆ ಇಲ್ಲ. ಓಕೆ, ಸೊ ಯಾಕಿಲ್ಲ ಅದು ಇಂಪಾರ್ಟೆಂಟ್ ಇದೆ, ನಾವು ನೆಕ್ಸ್ಟ್ ಕಲಿತೀವಿ. ಓಕೆ, ನಂಬರ್ ಆಫ್ ಡೈರೆಕ್ಟರ್ಸ್, at least 3 directors are required in case of public company. Then at least 2 directors are required in case of private company. Okay, application of Companies Act, all provisions are fully applicable. Public company ಗೆ ಕಂಪನೀಸ್ ಆ್ಯಕ್ಟ್ದಲ್ಲಿ ಇರ್ತಕ್ಕಂತಹ ಪ್ರೊವಿಷನ್ಸು ಫುಲ್ಲಿ ಅಪ್ಲಿಕೇಬಲ್ ಆಗುತ್ತೆ. ಆದರೆ ಕೆಲವೊಂದು ಪ್ರೈವೇಟ್ ಕಂಪ್ನಿಯಲ್ಲಿ ಪರ್ಟಿಕ್ಯುಲರ್ ಪ್ರೊವಿಷನ್ಸು ಮಾತ್ರ ಅಪ್ಲಿಕೇಬಲ್ ಆಗುತ್ತೆ. ಓಕೆ, ಸೊ ಇವತ್ತಿನ ಕ್ಲಾಸಲ್ಲಿ ಡಿಸ್ಕಷನ್ ಆಗಿದೆ, ಏನೇನಾಗಿದೆ, ಪ್ರೈವೇಟ್ ಕಂಪನಿ ಮತ್ತು ಪಬ್ಲಿಕ್ ಕಂಪನಿ. ಓಕೆ, ಸೊ ಪ್ರೈವೇಟ್ ಕಂಪನಿ ಅಂತಂದರೆ ಏನು, ಎಷ್ಟು ರಿಕ್ವೈರ್ಮೆಂಟ್ ಇರುತ್ತೆ, ಪೇಡ್ ಅಪ್ ಕ್ಯಾಪಿಟಲ್ದು, ಏನೇನು ಕಂಡೀಷನ್ಸ್ ಇವೆ, ಏನೇನು ಫೀಚರ್ಸ್ ಇವೆ, ಅದ್ರ ಕೂಡ ಡಿಸ್ಕಷನ್ ಆಗಿದೆ. ಓಕೆ, ಸೊ ಡಿಫ್ರೆನ್ಸ್ ಕೂಡ ಡಿಸ್ಕಷನ್ ಆಗಿದೆ. ಸೊ ನಮ್ಮ ಎಕ್ಸಾಮ್ ದೃಷ್ಟಿಯಿಂದ ಪಬ್ಲಿಕ್ ಕಂಪನಿ, ಪ್ರೈವೇಟ್ ಕಂಪನಿ ಇದು ಇಂಪಾರ್ಟೆಂಟು. ಓಕೆ, ಸೊ ನಿಮ್ಮ ಸಿಲೆಬಸ್ನ ಸ್ವಲ್ಪ ಟರ್ನ್ ಮಾಡಿ ನೋಡಿ, ಅದರಲ್ಲಿ ಬರೋದು ಇಂಪಾರ್ಟೆಂಟ್ ಕಾನ್ಸೆಪ್ಟು ಪಬ್ಲಿಕ್ ಕಂಪ್ನಿ ಮತ್ತು ಪ್ರೈವೇಟ್ ಕಂಪನಿ. ಪಬ್ಲಿಕ್ ಕಂಪನಿ ಅಂತಂದ್ರೆ ಏನು, ಏನು ಫೀಚರ್ಸ್ ಇವೆ, ಪ್ರೈವೇಟ್ ಕಂಪನಿ ಅಂತಂದ್ರೆ ಏನು ಫೀಚರ್ಸ್ ಇವೆ, ಡಿಫ್ರೆನ್ಸ್ ಬಿಟ್ವೀನ್ ಪ್ರೈವೇಟ್ ಆ್ಯಂಡ್ ಪಬ್ಲಿಕ್ ಕಂಪನಿ. ಸೊ 15 ಮಾರ್ಕ್ಸ್ ಕ್ವಶನ್ಸ್ ಕೇಳುತ್ತೆ ಎಕ್ಸಾಮ್ ದೃಷ್ಟಿಯಿಂದ. ಓಕೆ, ಸೊ ಅಲ್ಲಿವರೆಗೆ ಓದ್ಕೊರಿ, ಸಿಗೋಣ ನೆಕ್ಸ್ಟ್ ಕ್ಲಾಸಲ್ಲಿ. ಓಕೆ, ಸೊ ಅಲ್ಲಿವರೆಗೆ ಸ್ಟೇ ಹೋಮ್, ಸ್ಟೇ ಸೇಫ್. ಥ್ಯಾಂಕ್ ಯು.